ಕೇವಲ 5 ತಿಂಗಳಲ್ಲಿ ಥರ್ಡ್ ಗ್ರೇಡ್ ಇರುವಂತಹ ವೆರಿಕೋಸೀಲು ಫಸ್ಟ್ ಗ್ರೇಡ್ಗೆ ಬಂದಿದ್ದು ಹೇಗೆ? ಅದು ಯಾವುದೇ ರೀತಿಯ ಆಪರೇಷನ್ ಇಲ್ಲದೆ ಮತ್ತು ಕೇವಲ ಹೋಮಿಯೋಪತಿ ಔಷಧಿಯಿಂದ ಇದನ್ನು ಫಸ್ಟ್ ಗ್ರೇಡ್ಗೆ ಹೇಗೆ ಚಿಕಿತ್ಸೆ ಮಾಡಲಾಯಿತು? ಇದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಸೊ ವೆರಿಕೋಸೀಲ್ ಅಂದರೆ ಏನು? ಇದು ಯಾರಿಗಾಗುತ್ತೆ? ಆಪರೇಷನ್ ಒಂದೇ ಗತಿನ? ಅದು ಬಿಟ್ಟರೆ ಬೇರೆ ಏನಾದರೂ ಉಪಾಯಗಳು ಉಂಟಾ? ಮತ್ತು ಹೋಮಿಯೋಪತಿಯಲ್ಲಿ ಇದರ ಚಿಕಿತ್ಸೆ ಏನಿದೆ? ಹೋಮಿಯೋಪತಿ ಯಾವ ಥರ ವೆರಿಕೋಸೀಲ್ ಪೇಷಂಟ್ಸಿಗೆ ಒಂದು ಚಿಕಿತ್ಸಾ ವಿಧಾನದಿಂದ ಕೇವಲ ಔಷಧಿಯಿಂದ ವೆರಿಕೋಸೀಲ್ ಅನ್ನುವಂತಹ ಕಂಡೀಷನನ್ನು ಹೇಗೆ ಸಂಪೂರ್ಣವಾಗಿ ಟ್ರೀಟ್ಮೆಂಟ್ ಮಾಡಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಮತ್ತು ಒಂದು ಕೇಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಆ ಕೇಸಲ್ಲಿ 5 ತಿಂಗಳಲ್ಲಿ ಯಾವ ಥರ ಥರ್ಡ್ ಗ್ರೇಡ್ ಇರುವಂತಹ ವೆರಿಕೋಸೀಲ್ ಫಸ್ಟ್ ಗ್ರೇಡ್ಗೆ ಸಂಪೂರ್ಣವಾಗಿ ಕಡಿಮೆ ಆಗಿದ್ದು ಮತ್ತು ರೋಗಿಯಲ್ಲಿ ವೆರಿಕೋಸೀಲಿಂದ ಇರುವಂತಹ ಪೇಯ್ನ್ ಇರ್ಬೋದು, ಡಿಸ್ಕಂಫರ್ಟ್ ಇರ್ಬೋದು, ಅಥವಾ ಆ ಉಬ್ಬಿದ ರಕ್ತನಾಳಗಳು ವೃಷಣಗಳಲ್ಲಿ ಅದೆಲ್ಲವೂ ಕೂಡ ಹೇಗೆ ಕಡಿಮೆ ಆಯಿತು ಈ ವಿಡಿಯೋದಲ್ಲಿ ನೋಡೋಣ. ಸೊ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ನೀವು ವೆರಿಕೋಸೀಲ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ರೆ ನಿಮಗೆ ಗೊತ್ತಿರುತ್ತೆ ಕಿ ಈ ವೆರಿಕೋಸೀಲ್ ಅಂತ ಹೇಳಿದರೆ ವೇನ್ಸ್ ಅಂತ ಏನು ವೃಷಣಗಳಲ್ಲಿ ಇರುತ್ತೆ, ಆ ವೇನ್ಸ್ಗಳು ಎನ್ಲಾರ್ಜ್ ಆಗಿರುತ್ತೆ. ಅಂದರೆ ಕನ್ನಡದಲ್ಲಿ ನಾವು ಅದನ್ನು ಉಬ್ಬಿದ ರಕ್ತನಾಳಗಳು ಅಂತ ಹೇಳ್ತೀವಿ. ಸೊ ಈ ರೀತಿ ಉಬ್ಬಿದ ರಕ್ತನಾಳಗಳು ವೃಷಣಗಳಲ್ಲಿ ಏನು ಕಂಡುಬರುತ್ತೆ ಅದನ್ನು ನಾವು ವೆರಿಕೋಸೀಲ್ ಅಂತ ಹೇಳ್ತೀವಿ. ಸೊ ಇದೇ ಥರ ಉಬ್ಬಿದ ರಕ್ತನಾಳಗಳು ವೇನ್ಸ್ಗಳು ಕಾಲಲ್ಲಿ ಏನಾದರೂ ಆದರೆ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಸೊ ವೆರಿಕೋಸೀಲ್ ಅಂದರೆ ಏನು, ಅದು ಯಾಕಾಗುತ್ತೆ, ಅಲ್ಲಿ ಏನೇನು ಆಗುತ್ತೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಇನ್ನೊಂದು ವಿಡಿಯೋದಲ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ವೇಳೆ ನಿಮಗೆ ವೆರಿಕೋಸೀಲ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬೇಕಾಗಿದ್ದರೆ ನೀವು ಆ ವಿಡಿಯೋ ಕೂಡ ನೋಡ್ಬೋದು, ಇದೇ ಚಾನಲಲ್ಲಿ ಇರುತ್ತೆ. ಸೊ ಇಲ್ಲಿ ನಿಮ್ಗೆ ಕಾಣ್ತಿರೋ ಹಾಗೆ ಈ ಒಂದು ವೆರಿಕೋಸೀಲ್ ಅಂತ ನಾವೇನು ಹೇಳ್ತೀವಿ, ಇಲ್ಲಿ ಈ ಥರ ಉಬ್ಬಿದ ರಕ್ತನಾಳಗಳು ನಿಮಗೆ ಕಾಣುತ್ತೆ. ಸೊ ಈ ಉಬ್ಬಿದ ರಕ್ತನಾಳಗಳನ್ನೇ ನಾವು ವೆರಿಕೋಸೀಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಯಾಕೆ ಈ ರಕ್ತನಾಳಗಳು ಊದ್ಕೊಂಡಿರುತ್ತೆ, ಅದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ಈ ಭಾಗದಲ್ಲಿ ನೀವು ನೋಡ್ಬೋದು, ಇದನ್ನ ನಾವು ವಾಲ್ವ್ಸ್ ಅಂತ ಹೇಳ್ತೀವಿ. ವಾಲ್ವ್ಸ್. ಸೊ ಈ ವಾಲ್ವ್ಸ್ಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ ಯೂಶ್ವಲಿ ಈ ವೇನ್ ಅಂತ ನಾವೇನು ಹೇಳ್ತೀವಿ, ಇಲ್ಲಿ ರಕ್ತ ಯೂಶ್ವಲಿ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ತಾ ಇರುತ್ತೆ ಮತ್ತು ಮೇಲ್ಗಡೆಯಿಂದ ಕೆಳಗಡೆ ಬರಬಾರದು ಅನ್ನೋ ಕಾರಣಕ್ಕೆ ಈ ವಾಲ್ವ್ಸ್ಗಳು ಇರುತ್ತೆ. ಯೂನಿ ಡೈರೆಕ್ಷನಲ್ ಬ್ಲಡ್ ಫ್ಲೋ ಮೇಂಟೈನ್ ಆಗಲಿಕ್ಕೆ, ಅಂದರೆ ರಕ್ತನಾಳಗಳಲ್ಲಿ ರಕ್ತವು ಒಂದೇ ದಿಕ್ಕಿನಲ್ಲಿ ಹರಿಲಿಕ್ಕೆ ಈ ಒಂದು ವಾಲ್ವ್ಸು ಹೆಲ್ಪ್ ಮಾಡುತ್ತೆ. ಆದರೆ ಇಲ್ಲಿ ನೋಡೋದಾದರೆ ನಾವು ಈ ವಾಲ್ವ್ಸ್ಗಳು ವೀಕ್ ಆಗಿರುತ್ತೆ. ವಾಲ್ವ್ಸ್ಗಳು ವೀಕ್ ಆಗಿಬಿಟ್ಟು ಈ ರೀತಿ ಮೇಲೆ ಹೋಗಿರುವಂಥ ರಕ್ತ ಮತ್ತೆ ಇದು ಕೆಳಗಡೆ ಬರುವಂತಹ ಸಾಧ್ಯತೆ ಇರುತ್ತೆ. ಈ ಕಂಡೀಷನ್ನು ನಾವು ವೆರಿಕೋಸೀಲ್ ಅಂತ ಹೇಳ್ತೀವಿ. ಸೊ ವೆರಿಕೋಸೀಲಲ್ಲಿ ಏನಾಗಿರುತ್ತೆ, 2 ವಿಚಾರಗಳು. ಮೊದಲನೇ ವಿಚಾರ, ಈ ವೇನ್ಸ್ಗಳಲ್ಲಿ ಇರುವಂತಹ ವಾಲ್ವ್ಸು ವೀಕ್ ಆಗಿರುತ್ತೆ, ಹೀಗಾಗಿ ರಕ್ತ ಮುಂದೆ ಹೋಗಿತ್ತು ಕೂಡ ಮತ್ತೆ ಹಿಂದೆ ಬಂದ್ಬಿಟ್ಟು ಅಲ್ಲಿ ಶೇಖರಣೆ ಆಗುತ್ತೆ. ಇದು ಒಂದು. ಸೆಕೆಂಡ್ ಥಿಂಗ್, ಈ ಕಾರಣದಿಂದ ಈ ಒಂದು ವೇನ್ಸ್ನ ಏನು ಕ್ಯಾಲಿಬರ್ ಇರುತ್ತೆ, ಡಯಾಮೀಟರ್ ಇರುತ್ತೆ, ಅಥವಾ ಆ ಒಂದು ರಕ್ತನಾಳದ ದಪ್ಪ ಏನಿರುತ್ತೆ ಅದು ತನ್ನ ನಿರ್ಧಾರಿತ ಸೈಜ್ಗಿಂತ
ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಉಬ್ಬಿಕೊಂಡು ತನ್ನ ನಿರ್ಧಾರಿತ ಸೈಜ್ಗಿಂತ ದೊಡ್ಡದಾಗುತ್ತೆ. ಇದನ್ನು ನಾವು ವೆರಿಕೋಸಿಲ್ ಅಂತ ಹೇಳ್ತೀವಿ. ಸೊ ಈ ರೀತಿ ವೆರಿಕೋಸಿಲ್ ಉಂಟಾಗುತ್ತೆ. ಆ್ಯಂಡ್ ಈ ಭಾಗದಲ್ಲಿ ನೀವು ನೋಡ್ಬೋದು, ಈ ವೆರಿಕೋಸಿಲ್ ಆದಾಗ ಈ ರೀತಿಯ ಉಬ್ಬಿದ ರಕ್ತನಾಳಗಳು ಕಣ್ಣಿಗೂ ಕಾಣುತ್ತೆ. ಇವನ್ ಸೆಕೆಂಡ್ ಗ್ರೇಡ್ ಅಥವಾ ಥರ್ಡ್ ಗ್ರೇಡ್ ಅಥವಾ ಫೋರ್ತ್ ಗ್ರೇಡ್ ವೆರಿಕೋಸಿಲ್ ಏನಾದರೂ ಇದ್ದರೆ ಕೈಯಿಂದ ಮುಟ್ಟಿದರೂ ಕೂಡ ಆ ಒಂದು ಉಬ್ಬಿದ ರಕ್ತನಾಳಗಳನ್ನು ಫೀಲ್ ಮಾಡ್ಬೋದು. ಸೊ ಈ ಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಸಂಪೂರ್ಣವಾಗಿ ನಾರ್ಮಲ್ ಆಗಿ ಇರುವಂತಹ ವೇನ್ಗಳು. ಸೊ ಇದು ನಾರ್ಮಲ್ ಆಗಿರುವಂತಹ ವೇನ್ಗಳು. ಈ ಭಾಗದಲ್ಲಿ ಕಾಣ್ತಿರೋದು ನಿಮಗೆ ವೆರಿಕೋಸಿಲ್ ಅಂದರೆ ಉಬ್ಬಿದ ರಕ್ತನಾಳಗಳು. ಸೊ ಈಗ ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ, ಈ ವೆರಿಕೋಸಿಲ್ ಅಂತ ಯಾವಾಗ ಡಯಾಗ್ನೋಸಿಸ್ ಆಗುತ್ತೆ, ಮೊದಲು ಪೇಷಂಟ್ಸ್ಗಳು ಹೆದರ್ಕೊಂಡು ಬಿಡ್ತಾರೆ. ಬಿಕಾಸ್ ವೆರಿಕೋಸಿಲ್ ಅಂದರೆ ಆಪರೇಷನ್ನೇ ಮಾಡಿಸ್ಬೇಕಾ ಅಥವಾ ಇದಕ್ಕೆ ಬೇರೆ ಏನಾದರೂ ಉಪಾಯಗಳು ಇದೆನಾ ಇಲ್ವಾ ಗೊಂದಲದಲ್ಲಿ ಇರ್ತಾರೆ. ಸೊ ಒಂದು ವಿಚಾರ ನಾನು ಕ್ಲಿಯರ್ ಆಗಿ ನಿಮಗೆ ಹೇಳಿಬಿಡ್ತೀನಿ. ಒಂದು ವೇಳೆ ನಿಮಗೆ ಥರ್ಡ್ ಗ್ರೇಡ್ವರೆಗೂ ವೆರಿಕೋಸಿಲ್ ಇದ್ದರೆ ಅದಕ್ಕೆ ಹೋಮಿಯೋಪತಿಯಲ್ಲಿ ಆಪರೇಷನ್ ಇಲ್ಲದೇ ಔಷಧಿಯಿಂದನೇ ಗುಣ ಮಾಡುವಂತಹ ಚಿಕಿತ್ಸಾ ವಿಧಾನಗಳು ಉಂಟು. ಮತ್ತು 4ನೇ ಗ್ರೇಡ್ ಏನಾದರೂ ಇದ್ದರೂ ಸಹಿತ ಒಂದು ವೇಳೆ ನಿಮಗೆ ಅತಿಯಾದ ನೋವು, ಅತಿಯಾದ ಡಿಸ್ಕಂಫರ್ಟು, ನಿಮ್ಮ ಡೇ ಟು ಡೇ ರೂಟೀನ್ ಆ್ಯಕ್ಟಿವಿಟೀಸ್ಗೆ ತೊಂದರೆ ಆಗುವಷ್ಟು ನೋವೇನಾದರೂ ಇದ್ದರೆ ಮಾತ್ರ ಆಪ್ರೇಷನ್ಗೆ ಹೋಗಬೇಕಾಗುತ್ತೆ. ಅದರ್ವೈಸ್ ಇಲ್ಲದೆ ಹೋದರೆ ನಿಮಗೆ ಅಷ್ಟೊಂದು ಬಹಳ ನೋವೇನೂ ಇಲ್ಲ, 1 ತಿಂಗಳು 2 ತಿಂಗಳು ನಿಮ್ಮ ಹತ್ರ ಟೈಮ್ ಇದೆ, ನಿಮಗೆ ನಿಮ್ಮ ರುಟೀನ್ ಆ್ಯಕ್ಟಿವಿಟೀಸ್ ಪ್ರತಿನಿತ್ಯದ ಕೆಲಸಗಳನ್ನು ಮಾಡುವಷ್ಟು ಸಮಯ ಇದೆ ಅಥವಾ ಮಾಡುವಷ್ಟು ಸಮಸ್ಯೆ ಇಲ್ಲ ಅಂತ ಹೇಳಿದರೆ ಆ ಟೈಮಲ್ಲಿ ನೀವು ತಾಳ್ಮೆಯಿಂದ ಹೋಮಿಯೋಪತಿ ಔಷಧಿನ ತಗೊಳ್ಬೋದು. ಇದರಿಂದ ವೆರಿಕೋಸಿಲ್ ಗ್ರೇಡ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರೋದು ಕಂಡುಬರುತ್ತೆ. ಮತ್ತು 1 ರಿಂದ 2 ತಿಂಗಳ ಒಳಗಾಗಿ ನಿಮಗೆ ಇವನ್ ನೋವು ಕೂಡ ನಿಧಾನವಾಗಿ ಕಡಿಮೆ ಆಗ್ತಾ ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ಕೆಲವೊಬ್ಬರಲ್ಲಿ ಸ್ವಲ್ಪ ನೋವು ಉಳ್ಕೊಂಡು ಆಮೇಲೆ ಚಿಕಿತ್ಸೆಯ ಕೊನೆಯ ಹಂತದವರೆಗೂ ಆ ನೋವು ಸ್ವಲ್ಪ ನೋವು ಕಾಣಿಸ್ಕೊಳ್ತಾ ಬಂದು ಚಿಕಿತ್ಸದ ಕೊನೆಯ ಹಂತದಲ್ಲಿ ಆ ನೋವು ಕೂಡ ಕಂಪ್ಲೀಟ್ ಆಗಿ ಕೂಡ ಆಗುತ್ತೆ. ಸೊ ಗೊಂದಲ ಬೇಡ. ಒಂದು ವೇಳೆ ನಿಮಗೆ ಗೊಂದಲ ಇದ್ದರೆ ಆಪರೇಷನ್ ಬೇಕಾ ಅಂತ ಹೇಳಿದ್ರೆ ನೋ ಅಂತ ನಾನು ಹೇಳ್ತೀನಿ. ಯಾವಾಗ ಎಸ್ ಅಂತ ಹೇಳಿದ್ದೀನಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ದಿನನಿತ್ಯದ ಕೆಲಸಕ್ಕೂ ನಿಮಗೆ ತೊಂದರೆ ಆಗ್ತಾ ಇದ್ದರೆ, ಪ್ರತಿನಿತ್ಯ ಕೂಡಲಿಕ್ಕೆ, ಏಳಲಿಕ್ಕೆ, 2 ವೀಲರ್ ಮೇಲೆ ಓಡಾಡಲಿಕ್ಕೆ ಅಷ್ಟೊಂದು ಬಹಳ ಸಮಸ್ಯೆ ಏನಾದರೂ ಇದ್ದರೆ ಮಾತ್ರ ಎಸ್ ಬೇಕಾಗಬಹುದು ಆಪರೇಷನ್ನು. ಅದರ್ವೈಸ್ ಡೆಫಿನೆಟ್ಲಿ ನಾಟ್. ಮತ್ತು ಹೋಮಿಯೋಪತಿ ಔಷಧಿಯಿಂದ ಇದನ್ನು ಸಂಪೂರ್ಣವಾಗಿ ಚಿಕಿತ್ಸೆ ಮಾಡುವಂತಹ ಔಷಧಿಗಳು ಹೋಮಿಯೋಪತಿಯಲ್ಲಿ ಉಂಟು. ಈಗ ನೆಕ್ಸ್ಟ್ ಒಂದು ಕೇಸ್ ಬಗ್ಗೆ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಸೊ ದ್ಯಾಟ್ ನಿಮಗೆ ಗೊತ್ತಾಗುತ್ತೆ ಯಾವ ತರಹದ ಕೇಸ್ಗಳಲ್ಲಿ ಹೋಮಿಯೋಪತಿ ಕೆಲಸ ಮಾಡುತ್ತೆ, ಯಾವ ತರಹದ ಕೇಸ್ಗಳಲ್ಲಿ ಹೋಮಿಯೋಪತಿ ಎಷ್ಟು ವಾರಗಳಲ್ಲಿ ಅಥವಾ ಎಷ್ಟು ತಿಂಗಳಲ್ಲಿ ನಿಮಗೆ ಗುಣ ಆಗ್ಬೋದು, ಇದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಎಸ್, ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ಫಸ್ಟು ಡೇಟು ನೋಡೋಣ. ಇದು 2023 ಫೆಬ್ರವರಿ. ಸೊ ಫೆಬ್ರವರಿ 2023 2023 ಫೆಬ್ರವರಿ ತಿಂಗಳಲ್ಲಿ ಈ ರಿಪೋರ್ಟು
ನೀವು ನೋಡ್ತಾ ಇದ್ದೀರಿ. ಸೊ ಏನು ಬಂದಿದೆ ಈ ರಿಪೋರ್ಟಲ್ಲಿ? ಈ ರಿಪೋರ್ಟ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಎಸ್, ಸೊ ರೈಟ್ ಗ್ರೇಡ್ 1 ಆ್ಯಂಡ್ ಲೆಫ್ಟ್ ಗ್ರೇಡ್ 2 ವೆರಿಕೋಸೀಲ್ ಅಂತ ರಿಪೋರ್ಟಲ್ಲಿ ಬಂದಿದೆ. ಇದರ ಅರ್ಥ ಏನು? ಇದರ ಅರ್ಥ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್, ಅಂದರೆ ಬಲಗಡೆ ವೃಷಣ ಮತ್ತು ಎಡಗಡೆ ವೃಷಣ, ಎರಡೂ ವೃಷಣದಲ್ಲಿ ವೆರಿಕೋಸೀಲ್ ಆಗಿದೆ. ಮತ್ತು ಬಲಗಡೆ ವೃಷಣದಲ್ಲಿ ಗ್ರೇಡ್ 1 ವೆರಿಕೋಸೀಲ್ ಅಂತ ತೋರಿಸ್ತಾ ಇದೆ. ಎಡಗಡೆ ವೃಷಣದಲ್ಲಿ ಗ್ರೇಡ್ 2 ವೆರಿಕೋಸೀಲ್ ಅಂತ ತೋರಿಸ್ತಾ ಇದೆ ರಿಪೋರ್ಟಲ್ಲಿ. ಸೊ ಇದರ ಅರ್ಥ ಏನು? ಸೊ ಇನ್ನೊಂದು ವಿಚಾರ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಏನು ಅಂತ ಹೇಳಿದ್ರೆ, ಫಸ್ಟ್ ಗ್ರೇಡ್ ಆಗಲಿ, ಸೆಕೆಂಡು, ಥರ್ಡ್ ಗ್ರೇಡ್ ಅಥವಾ ಫೋರ್ತ್ ಗ್ರೇಡ್ ಆಗಲಿ, ಸೊ ಯಾವಾಗ ಗ್ರೇಡ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಆವಾಗ ಡಿಸೀಸ್ ಮುಂದುವರಿತಾ ಇದೆ ಅಥವಾ ನಿಮ್ಮ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಸೊ ಒಂದು ವೇಳೆ ಗ್ರೇಡ್ಗಳ ಸಂಖ್ಯೆ ಏನಾದರೂ ಕಡಿಮೆ ಆಗ್ತಾ ಇದ್ದರೆ ಔಷಧಿ ತಗೊಂಡ ನಂತರ ಒಂದು ವೇಳೆ ಥರ್ಡ್ ಗ್ರೇಡ್ ಇರುವಂಥದ್ದು ಸೆಕೆಂಡ್ ಗ್ರೇಡಿಗೆ ಬಂದರೆ ಅಥವಾ ಫಸ್ಟ್ ಗ್ರೇಡಿಗೆ ಬಂದರೆ ಅಥವಾ ಕಂಪ್ಲೀಟ್ ಆಗಿ ನಾರ್ಮಲ್ ಅಂತ ಬಂದರೆ ನಿಮಗೆ ಗುಣ ಆಗ್ತಾ ಇದೆ, ಕ್ಯೂರ್ ಆಗ್ತಾ ಇದೆ, ನಿಮ್ಮ ಕೇಸಲ್ಲಿ ರಿಕವರಿ ಕಂಡು ಬರ್ತಾ ಇದೆ ಅಂತ ಅರ್ಥ. ಸೊ ಫಸ್ಟು ನಾವು ಚಿಕಿತ್ಸೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾವ ಗ್ರೇಡಲ್ಲಿ ಇರುತ್ತೆ ಅನ್ನೋದನ್ನು ನೋಡಿಕೊಂಡು ಆ ನಂತರ 3 ತಿಂಗಳಿಗೋ 4 ತಿಂಗಳಿಗೋ ನಾವು ಮತ್ತೊಮ್ಮೆ ಏನು ಸ್ಕ್ಯಾನಿಂಗ್ ಮಾಡಿಸ್ತೀವಿ, ಆ ಟೈಮಲ್ಲಿ ಯಾವ ಗ್ರೇಡಿಂದ ಯಾವ ಗ್ರೇಡ್ಗೆ ಈ ಒಂದು ವೆರಿಕೋಸೀಲ್ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ನಮಗೆ ನಿಮ್ಮ ರಿಪೋರ್ಟ್ಸ್ ಮೂಲಕ ಗೊತ್ತಾಗುತ್ತೆ. ಅಫ್ಕೋರ್ಸ್ ಆ ಒಂದು ಉಬ್ಬಿದ ರಕ್ತನಾಳಗಳು, ಅದರ ನೋವಿನ ಅನುಭವ ಕಡಿಮೆ ಆಗುವಂಥದ್ದು, ಉಬ್ಬಿದ ರಕ್ತನಾಳಗಳು ಅದರ ಸೈಜ್ ಕೂಡ ಕಡಿಮೆ ಆಗುವಂಥದ್ದು ಮತ್ತು ನಿಮ್ಮ ರಿಪೋರ್ಟಲ್ಲಿ ಯಾವ ಸೈಜಿಂದ ಯಾವ ಸೈಜ್ಗೆ ಇದು ಬಂದಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಇವಾಗ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದರೆ, ಈ ಕೇಸಲ್ಲಿ ರೈಟ್ ಸೈಡ್ ಗ್ರೇಡ್ 1 ಅಂತ ಬಂದಿದೆ ರಿಪೋರ್ಟಲ್ಲಿ ಮತ್ತು ಲೆಫ್ಟ್ ಸೈಡ್ ಗ್ರೇಡ್ 2 ಅಂತ ಬಂದಿದ್ದು. ಇಷ್ಟಾದರೂ ಕೂಡ ಈ ಒಂದು ಪೇಷಂಟು ಯಾವುದೇ ರೀತಿ ಔಷಧಿನ ತಗೊಳ್ಳಿಲ್ಲ, ಔಷಧಿ ಸೇವನೆ ಮಾಡಲಿಲ್ಲ. ಸೊ ಆಮೇಲೆ ಏನಾಯಿತು? ಆಮೇಲೆ ನೆಕ್ಸ್ಟ್ ಡೇಟ್ ನೋಡೋಣ. ಸೊ ಇದು ಜೂನ್ 2024, ಜೂನ್ 2024, 2023ರಿಂದ 2024 ವೆರಿಕೋಸೀಲ್ ಇದೆ ಅಂತ ಹೇಳಿದ್ರು ಕೂಡ ಪೇಷಂಟು ಮೆಡಿಸಿನ್ ತಗೊಳ್ಳಿಲ್ಲ ಅಥವಾ ಯಾವುದೇ ರೀತಿಯ ಕೇರ್ ತಗೊಳ್ಳದೆ ಹೋದ್ದರಿಂದ ಏನಾಯ್ತು? ಇಲ್ಲಿ ಬೈಲ್ಯಾಟ್ರಲ್ ವೆರಿಕೋಸೀಲ್ ಗ್ರೇಡ್ 3. ಇದರ ಅರ್ಥ ಏನು? ಇದರ ಅರ್ಥ ಬಲಗಡೆ ಭಾಗದಲ್ಲಿರುವಂತಹ ವೃಷಣ ಮತ್ತು ಎಡಗಡೆ ಭಾಗದಲ್ಲಿ ಇರುವಂತಹ ವೃಷಣ, ಎರಡೂ ವೃಷಣಗಳಲ್ಲಿ ಅಥವಾ ಕಾಮನ್ ಲ್ಯಾಂಗ್ವೇಜ್ಗಳಲ್ಲಿ ನಾವು ಬೀಜಗಳು ಅಂತ ಏನು ಹೇಳ್ತೀವಿ, ವೃಷಣಗಳಲ್ಲಿ ಒಂದು ಕಡೆ ಫಸ್ಟ್ ಗ್ರೇಡ್ ಒಂದು ಕಡೆ ಸೆಕೆಂಡ್ ಗ್ರೇಡ್ ಇರುವಂಥದ್ದು ಇವಾಗ 2024ಅಲ್ಲಿ ಎರಡೂ ಕಡೆ ಥರ್ಡ್ ಗ್ರೇಡ್ ಆಗಿ ಡಿಸೀಸು ಮುಂದುವರೆದಿದೆ. ಅಂದರೆ ಫಸ್ಟ್ ಗ್ರೇಡಿಂದ ಅಥವಾ ಸೆಕೆಂಡ್ ಗ್ರೇಡಿಂದ ಥರ್ಡ್ ಗ್ರೇಡ್ಗೆ ಬಂದಿರುವಷ್ಟು ಗ್ರೇಡ್ಗಳ ಸಂಖ್ಯೆ ಜಾಸ್ತಿ ಆದಷ್ಟು ಡಿಸೀಸ್ ಮುಂದುವರಿತಾ ಇದೆ ಅಂತ ಅರ್ಥ. ಸೊ ನೀವಿಲ್ಲಿ ನೋಡ್ಬೋದು, ಈ ಒಂದಿಷ್ಟು ತಿಂಗಳಲ್ಲಿ ಸೆಕೆಂಡ್ ಗ್ರೇಡ್ ಇರುವಂಥದ್ದು ಮತ್ತು ರೈಟ್ ಸೈಡ್ ಫಸ್ಟ್ ಗ್ರೇಡ್ ಇರುವಂಥದ್ದು ಇವಾಗ ಥರ್ಡ್ ಗ್ರೇಡ್ ಆಗಿರುವಂಥದ್ದು. ಸೊ ಆಮೇಲೆ ಔಷಧಿ ಸ್ಟಾರ್ಟ್ ಮಾಡಿಕೊಂಡ ನಂತರ ಜೀವ ಹೋಮಿಯೋಪತಿಯಲ್ಲಿ ಔಷಧಿ ಸ್ಟಾರ್ಟ್ ಆಯಿತು. ಆ ನಂತರ ಇಲ್ಲಿ ಡೇಟ್ ನೋಡ್ಬೋದು, ಇದು ನವೆಂಬರ್ 2024, ಅಂದರೆ ಕರೆಕ್ಟಾಗಿ 5 ತಿಂಗಳ ನಂತರ, ಆಫ್ಟರ್ 5 months. ಸೊ 5 ತಿಂಗಳ ನಂತರ ಇಲ್ಲೇನು ತೋರಿಸ್ತಾ ಇದೆ,
ಲೆಫ್ಟ್ ಸೈಡೆಡ್ ಗ್ರೇಡ್ 1 ವೆರಿಕೋಸೀಲ್. ಇದರ ಅರ್ಥ ಏನು? ಇದರ ಅರ್ಥ ಏನು ಬಲಗಡೆ ಭಾಗದಲ್ಲಿ ವೆರಿಕೋಸೀಲ್ ಇತ್ತು ಅದು ಕಂಪ್ಲೀಟ್ ಆಗಿ ರಿಕವರಿ ಆಗಿದೆ, ಮತ್ತು ಎಡಗಡೆ ಭಾಗದಲ್ಲಿ ಲೆಫ್ಟ್ ಸೈಡ್ ಎಡಗಡೆ ಭಾಗದಲ್ಲಿ ಏನು ವೆರಿಕೋಸೀಲ್ ಇತ್ತು ಅದು ರೆಡ್ಯೂಸ್ ಆಗಿದೆ. ರೆಡ್ಯೂಸ್ ಅಂತ ಹೇಳಿದ್ರೆ ಕಡಿಮೆ ಆಗಿದೆ. ಥರ್ಡ್ ಗ್ರೇಡಿಂದ ಅದು ಫಸ್ಟ್ ಗ್ರೇಡ್ಗೆ ಬಂದಿದೆ ವೆರಿಕೋಸೀಲ್. ಬರೀ ಈ ವೆರಿಕೋಸೀಲ್ ಗ್ರೇಡ್ಸ್ ಅಲ್ಲಿ ಅಷ್ಟೇ ಕಡಿಮೆ ಆಗೋದಲ್ಲ, ಪೇಷಂಟ್ಗೆ ಇರುವಂತಹ ಡಿಸ್ಕಂಫರ್ಟು, ನೋವು, 2 ವೀಲರಲ್ಲಿ ಓಡಾಡಲಿಕ್ಕೆ ಆಗದೇ ಇರುವಂತಹ ಕಂಡೀಷನ್ನು, ಆ ಒಂದು ವೃಷಣಗಳಲ್ಲಿ ಕೈಗೆ ಈಸಿಯಾಗಿ ತಾಕುವಂತಹ ಉಬ್ಬಿದ ರಕ್ತನಾಳಗಳು, ಎಲ್ಲದರಲ್ಲೂ ಕೂಡ ಒಂದು ಇಂಪ್ರೂವ್ಮೆಂಟು, ರಿಕವರಿ ಕಂಡು ಬಂದಿದೆ. ಸೊ ಇದು 5 ತಿಂಗಳ ನಂತರ ಕಂಡು ಬಂದಿರುವಂತಹ ಚೇಂಜ್. ಸೊ ಇವಾಗ ಒಂದು ವೇಳೆ ನಿಮಗೆ ವೆರಿಕೋಸೀಲ್ ಸಮಸ್ಯೆ ಇದ್ದು ನೀವು ಅದಕ್ಕೆ ಆಪರೇಷನ್ ಮಾಡಿಸ್ಕೊಳ್ಬೇಕಾ ಅಥವಾ ಔಷಧಿಯಿಂದ ಏನಾದರೂ ಆಗಬಹುದಾ ಅಂತ ಡೌಟ್ ಇದ್ದರೆ ಅದನ್ನು ನಾನು ಈ ಕೇಸಲ್ಲಿ ವಿತ್ ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾವುದೇ ಕಾರಣಕ್ಕೂ ಭಯ ಬೀಳೋದು ಅವಶ್ಯಕತೆ ಇಲ್ಲ. ಬಿಕಾಸ್ ವೆರಿಕೋಸೀಲ್ ಹಿಂಗೆ ಬಿಟ್ಬಿಟ್ರೆ ನಾಳೆ ಇನ್ನೇನೋ ಆಗಿಬಿಡುತ್ತೆ ದೊಡ್ಡದು ಅನ್ನುವಂತಹ ಪರಿಕಲ್ಪನೆ ಇರುತ್ತೆ. ಆ ಥರ ಸಡನ್ನಾಗಿ ಏನೂ ಆಗೋದಿಲ್ಲ ಈ ವೆರಿಕೋಸೀಲ್ ಕೇಸ್ಗಳಲ್ಲಿ. ಸೊ ನಿಮ್ಮ ವೈದ್ಯರೊಂದಿಗೆ ನೀವು ಸಮಾಲೋಚನೆ ಮಾಡಿಬಿಟ್ಟು ಆ ನಂತರ ನಿಮ್ಮ ನಿರ್ಧಾರವನ್ನು ನೀವು ತಗೊಳ್ಬೋದು. ಆ್ಯಂಡ್ ಎಸ್, ಒಂದು ವೇಳೆ ನಿಮಗೆ ಜೀವಾ ಹೋಮಿಯೋಪತಿಯಿಂದ ಔಷಧಿ ತರಿಸ್ಕೊಳ್ಬೇಕಾಗಿದ್ದರೆ ಇದನ್ನು ನಾವು ಟೆಲಿಮೆಡಿಸಿನ್ ಚಿಕಿತ್ಸೆ ಅಂತಲೂ ಹೇಳ್ತೀವಿ. ಅಂದರೆ ನೀವು ಯಾವುದೋ ದೂರದ ಊರಲ್ಲಿ ಇರ್ತೀರ, ನಿಮಗೆ ಕಲಬುರಗಿಗೆ ಬರಲಿಕ್ಕೆ ಕಷ್ಟ ಆಗ್ಬೋದು ಅಥವಾ ಬರೋಕ್ಕೆ ಆಗದೇ ಇರ್ಬೋದು. ಆ ಟೈಮಲ್ಲಿ ನೀವೇನು ಮಾಡ್ಬೋದು? ಆ ಟೈಮಲ್ಲಿ ನೀವು ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಮತ್ತು ನೀವೇನಾದರೂ ಆಲ್ರೆಡಿ ಸ್ಕ್ಯಾನಿಂಗ್ ಮಾಡಿಸಿದ್ದು ರಿಪೋರ್ಟ್ ನಿಮ್ಮ ಹತ್ರ ಇದ್ದರೆ ಆ ಸ್ಕ್ಯಾನ್ ರಿಪೋರ್ಟ್ ನಮ್ಮ ಈ 2 ನಂಬರ್ಗಳಿಗೆ ವಾಟ್ಸಪ್ ಇರುತ್ತೆ, ವಾಟ್ಸಪ್ ಮಾಡ್ಬೋದು. ಫಸ್ಟು ವಾಟ್ಸಪ್ ಮಾಡಿದ ನಂತರ ನಮ್ಮ ಅಸಿಸ್ಟೆಂಟ್ಗಳಿಗೆ ನೀವು ಇನ್ಫಾರ್ಮೇಷನ್ ಕೊಡಬೇಕು. ನಿಮ್ಮ ಹೆಸರು, ನಿಮ್ಮ ವಯಸ್ಸು, ನಿಮ್ಮ ಊರು, ರೈಟ್? ಅದಾದ ನಂತರ 2ನೇ ಹಂತದಲ್ಲಿ ಅಸಿಸ್ಟೆಂಟ್ಸ್ ನಮ್ಮ ಜೊತೆಗೆ ನಿಮ್ಮನ್ನು ಕನೆಕ್ಟ್ ಮಾಡ್ತಾರೆ. ವಿಡಿಯೋ ಕಾಲ್ ಮುಖಾಂತರ ಅಥವಾ ಆಡಿಯೋ ಕಾಲ್ ಮುಖಾಂತರ ನಾವು ನಿಮ್ಮ ಜೊತೆ ಮಾತಾಡ್ತೀವಿ. ವೆರಿಕೋಸೀಲ್ ಬಗ್ಗೆ ಇರುವಂತಹ ಸಮಸ್ಯೆಯ ಕೂಲಂಕುಷವಾಗಿ ನಿಮ್ಮ ಸಿಂಪ್ಟಮ್ಸ್ ಏನಿದೆ, ಸಿಂಪ್ಟಮೆಟಾಲಜಿಯನ್ನು ಸ್ಟಡಿ ಮಾಡಿಬಿಟ್ಟು ಆ ನಂತರ ಇಲ್ಲಿಂದ ಔಷಧಿ ಕಳಿಸ್ಕೊಡುವಂಥ ವ್ಯವಸ್ಥೆ ಇರುತ್ತೆ. ಅಲ್ಲಿಂದ ಚಿಕಿತ್ಸೆ ಪ್ರಾರಂಭ ಆಗುತ್ತೆ. ಸೊ ನೀವು ಮನೆಯಿಂದನೇ ಔಷಧಿನ ತರಿಸ್ಕೋಬಹುದು. ಸೊ ನೀವು ಇಷ್ಟೊತ್ತು ನೋಡಿದ್ದು ಜೀವಾ ಹೋಮಿಯೋಪತಿ ಕಲಬುರ್ಗಿ ಆಸ್ಪತ್ರೆಯ ವೆರಿಕೋಸೀಲ್ಗೆ ಸಂಬಂಧಪಟ್ಟಿರುವಂತಹ ಗುಣಲಕ್ಷಣಗಳು ಮತ್ತು ಹೋಮಿಯೋಪತಿಯಲ್ಲಿ ಅವೈಲೇಬಲ್ ಇರುವಂತಹ ಚಿಕಿತ್ಸಾ ವಿಧಾನ. ಹೋಪ್ಫುಲ್ಲಿ ಕನ್ನಡದಲ್ಲಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ವೆರಿಕೋಸೀಲ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ. ನಾನು ಡಾಕ್ಟರ್ ಜೀವನ್, ಜೀವಾ ಹೋಮಿಯೋಪತಿ ಕಲಬುರ್ಗಿ. ಧನ್ಯವಾದಗಳು.